ಹಾಯ್ ಹಲೋ ನಮಸ್ಕಾರ. ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇತ್ತೀಚೆಗೆ ಕನ್ನಡದಲ್ಲಿ ಅಜಯ್ ರಾವ್ ಅವರ ಯುದ್ಧಕಾಂಡ ಅನ್ನೋ ಒಂದು ಸಿನಿಮಾ ಬಂದಿತ್ತು. ಇದೊಂದು ಕೋರ್ಟ್ ಡ್ರಾಮಾ. ಈ ಸಿನಿಮಾನ ನೋಡಿದವರೆಲ್ಲ ಮೆಚ್ಕೊಂಡಿದ್ರು. ಸಿನಿಮಾಗೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಈ ವರ್ಷ ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳಲ್ಲೇ ಯುದ್ಧಕಾಂಡ ಸ್ವಲ್ಪ ಸದ್ದು ಮಾಡಿತ್ತು. ಹಾಗೆ ತೆಲುಗಿನಲ್ಲಿ ಬಂದಿದ್ದ ಕೋರ್ಟ್ ಅನ್ನೋ ಒಂದು ಸಿನಿಮಾ ಕೂಡ ಜನಕ್ಕೆ ಇಷ್ಟ ಆಗಿತ್ತು. ಇದು ಕೂಡ ಕೋರ್ಟ್ ಡ್ರಾಮಾನೇ. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು OTTಲಿ ನೀವು ನೋಡಬಹುದಾದ 10 ಒಳ್ಳೆ ಇಂಡಿಯನ್ ಕೋರ್ಟ್ ಡ್ರಾಮಾಗಳು ಯಾವ್ಯಾವುದು ಅಂತ ಹೇಳಕೊಟ್ಟಿದೀವಿ. ನೀವೇನಾದ್ರೂ ಕೋರ್ಟ್ ರೂಮ್ ಡ್ರಾಮಾಗಳನ್ನ ಇಷ್ಟಪಡೋರಾದ್ರೆ ನಾವು ಸಜೆಸ್ಟ್ ಮಾಡೋ ಕೋರ್ಟ್ ಡ್ರಾಮಾಗಳು ನಿಮ್ಗೆ ಖಂಡಿತ ನಿರಾಸೆ ಮಾಡಲ್ಲ. ಪವರ್ಫುಲ್ ಆರ್ಗ್ಯುಮೆಂಟ್ಸ್, ಶಾಕಿಂಗ್ ಟ್ವಿಸ್ಟ್, ಇಂಟೆನ್ಸ್ ಎಮೋಷನ್ಸ್ ಜೊತೆ ನಿಮ್ಮನ್ನ ನಗಿಸೋ ತಿಳಿ ಹಾಸ್ಯವನ್ನು ಕೂಡ ಈ ಕೋರ್ಟ್ ಡ್ರಾಮಾಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾದ್ರೆ ಬನ್ನಿ 10 ಬೆಸ್ಟ್ ಕೋರ್ಟ್ ಡ್ರಾಮಾಗಳು ಯಾವ್ಯಾವುದು ಅಂತ ನೋಡ್ಕೊಂಡ್ ಬರೋಣ. ಈ ಲಿಸ್ಟ್ ನ ಟಾಪ್ 10 ನಲ್ಲಿ ಇರೋದು ಕ್ರಿಮಿನಲ್ ಜಸ್ಟಿಸ್. ಇದು 2008ರಲ್ಲಿ ಬಂದಿದ್ದ ಕ್ರಿಮಿನಲ್ ಜಸ್ಟಿಸ್ ಅನ್ನೋ ಬ್ರಿಟಿಷ್ ಟೆಲಿವಿಷನ್ ಸೀರೀಸ್ ನ ಬೇಸ್ ಆಗಿ ಇಟ್ಕೊಂಡು ಹಿಂದಿಯಲ್ಲಿ ಮಾಡಿರೋ ಸೀರೀಸ್. ಅಡ್ವೊಕೇಟ್ ಮಾಧವ್ ಮಿಶ್ರಾ ಆಗಿ ಪಂಕಜ್ ತ್ರಿಪಾಠಿ, ಕ್ಯಾಬ್ ಡ್ರೈವರ್ ಆದಿತ್ಯ ಶರ್ಮಾ ಆಗಿ ವಿಕ್ರಾಂತ್ ಮಸ್ಸಿ ಅವರು ಈ ಸೀರೀಸ್ ನಲ್ಲಿ ನಟಿಸಿದ್ದಾರೆ. ಇದರ ಕತೆ ಬಗ್ಗೆ ಹೇಳೋದಾದ್ರೆ, ಕ್ಯಾಬ್ ಡ್ರೈವರ್ ಒಬ್ಬನ ಮೇಲೆ ಕೊಲೆ ಆರೋಪ ಬರುತ್ತೆ. ಆದ್ರೆ ಕ್ಯಾಬ್ ಡ್ರೈವರ್ ಆ ಕೊಲೆ ಮಾಡಿರೋದಿಲ್ಲ. ತಾನು ಮಾಡದೇ ಇರೋ ತಪ್ಪಿಗೆ ಕೊಲೆ ಆರೋಪ ಹೊತ್ತ ಕ್ಯಾಬ್ ಡ್ರೈವರ್ ಕೇಸ್ನ ಲಾಯರ್ ವಾದ ಮಾಡಿ ಗೆಲ್ಲಿಸ್ತಾರಾ ಇಲ್ವಾ, ವಾದ ವಿವಾದಗಳು ಹೇಗಿರುತ್ತೆ, ಇವೆಲ್ಲ ಗೊತ್ತಾಗಬೇಕು ಅಂದ್ರೆ ನೀವು ಈ ಸೀರೀಸ್ ನ ನೋಡ್ಲೇಬೇಕು. IMDBಯಲ್ಲಿ 8.1 ರೇಟಿಂಗ್ ಇರೋ ಈ ಹಿಂದಿ ಸೀರೀಸ್ ನ ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡಬಹುದು. ಈ ಲಿಸ್ಟ್ ನ ಟಾಪ್ 9 ಅಲ್ಲಿ ಇರೋದು ಪಿಂಕ್. ಪ್ರಭಾವಿ ವ್ಯಕ್ತಿಯೊಬ್ಬ ಬಾರ್ ನಲ್ಲಿ ಕೆಲಸ ಮಾಡೋ ಹುಡುಗಿಯೊಬ್ಬಳನ್ನ ತನ್ನ ಜೊತೆ ಮಲ್ಗೋಕೆ ಕರೀತಾನೆ. ಆದ್ರೆ ಹುಡುಗಿ ಅದಕ್ಕೆ ಒಪ್ಪೋದಿಲ್ಲ. ಆಗ ಆ ಹುಡುಗಿಗೆ ಏನೇನ್ ತೊಂದರೆ ಆಗುತ್ತೆ, ಆ ಹುಡುಗಿ ಮತ್ತು ಅವಳ ಫ್ರೆಂಡ್ಸ್ಗೆ ಪಕ್ಕದ ಮನೇಲಿರೋ ರಿಟೈರ್ಡ್ ಲಾಯರ್ ಹೇಗೆ ನ್ಯಾಯ ಕೊಡಿಸ್ತಾನೆ ಅನ್ನೋದೇ ಈ ಚಿತ್ರದ ಕತೆ. ಒಂದು ಹುಡುಗಿ ಅಂದ್ರೆ ಹೀಗೆ ಇರಬೇಕು ಅಂತ ಕೆಲವು ರೂಲ್ಸ್ ಗಳನ್ನ ಹಾಕಿ ಸ್ಟೀರಿಯೋ ಟೈಪ್ ಮಾಡಿ ಅವರು ಹಾಗೆ ನಡ್ಕೋಬೇಕು, ಇದೇ ತರ ಬಟ್ಟೆ ಹಾಕ್ಬೇಕು, ಇಷ್ಟೊತ್ತಿಗೆ ಮನೆಗೆ ಬರ್ಬೇಕು ಅಂತ ಈ ಸಮಾಜ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದರ ವಿರುದ್ಧ ಈ ಸಿನಿಮಾ ಧ್ವನಿ ಎತ್ತಿದೆ. ಸೋಷಿಯಲ್ ಇಂಜಸ್ಟಿಸ್, ವುಮೆನ್ ರೈಟ್ಸ್ ಮತ್ತೆ ಮೇಲ್ ಡಾಮಿನೆನ್ಸ್ ಬಗ್ಗೆ ಸಿನಿಮಾದಲ್ಲಿ ಮಾತನಾಡಿದ್ದಾರೆ. ರಿಟೈರ್ಡ್ ಲಾಯರ್ ಆಗಿ ಅಮಿತಾಬ್ ಬಚ್ಚನ್, ವಿಕ್ಟಿಮ್ ಆಗಿ ತಾಪ್ಸಿ ಪಣ್ಣು ಅವರು ನಟಿಸಿರೋ ಈ ಸಿನಿಮಾವನ್ನ ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಈ ಸಿನಿಮಾ ಸೌತ್ ಲ್ಯಾಂಗ್ವೇಜ್ ಗಳಿಗೂ ಕೂಡ ರೀಮೇಕ್ ಆಗಿದೆ. ತಮಿಳಿನಲ್ಲಿ ಅಜಿತ್ ಕುಮಾರ್ ಅವರು ನೆರ್ಕೊಂಡ ಪಾರ್ವೈ ಅನ್ನೋ ಹೆಸರಿನಲ್ಲಿ ಪಿಂಕ್ ಸಿನಿಮಾದ ರೀಮೇಕ್ ನಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ತೆಲುಗಿನಲ್ಲಿ ವಕೀಲ್ ಸಾಬ್ ಆಗಿ ರೀಮೇಕ್ ಆಗಿದೆ. ಪವನ್ ಕಲ್ಯಾಣ್ ಅವರು ಅಡ್ವೊಕೇಟ್ ಆಗಿ ಈ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಲಿಸ್ಟ್ ನ ಟಾಪ್ 8 ಅಲ್ಲಿ ಇರೋದು ಜಾಲಿ LLB 2. 2013ರಲ್ಲಿ ಬಂದಿದ್ದ ಜಾಲಿ LLB ಸಿನಿಮಾದ ಸೀಕ್ವೆಲ್ ಇದು. ಜಗದೀಶ್ವರ್ ಮಿಶ್ರಾ ಅನ್ನೋ ಒಬ್ಬ ಚಿಕ್ಕ ಲಾಯರ್ ದೊಡ್ಡ ಲಾಯರ್ ಆಗ್ಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡು ಸಿಟಿಗೆ ಬರ್ತಾನೆ. ತನ್ನ ಕನ್ಸನ್ನ ನನ್ಸು ಮಾಡೋಕೆ ಅವನು ಏನೇನ್ ಮಾಡ್ತಾನೆ, ಅವನಿಗೆ ಏನೇನ್ ತೊಂದರೆ ಆಗುತ್ತೆ ಅನ್ನೋದನ್ನ ವಿಡಂಬನೆ ಮೂಲಕ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇದೊಂದು ಬ್ಲಾಕ್ ಕಾಮಿಡಿ ಲೀಗಲ್ ಡ್ರಾಮಾ. ಇದರಲ್ಲಿ ಅಡ್ವೊಕೇಟ್ ಆಗಿ ಅಕ್ಷಯ್ ಕುಮಾರ್ ಅವರು ನಟಿಸಿದ್ದಾರೆ. ಈ ಸಿನಿಮಾನ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಈ ಲಿಸ್ಟ್ ನ ಟಾಪ್ 7 ನಲ್ಲಿ ಇರೋದು ಜೈ ಭೀಮ್. ನಿಜ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರೋ ತಮಿಳಿನ ಸಿನಿಮಾ ಜೈ ಭೀಮ್. ಸೂರ್ಯ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಆದಿವಾಸಿಗಳ ಮೇಲೆ ಸುಳ್ಳು ಕಳ್ಳತನ ಆರೋಪ ಹೊರಿಸಲಾಗುತ್ತೆ. ಆಗ ಸುಳ್ಳು ಆರೋಪ ಹೊರಿಸಿದವರ ವಿರುದ್ಧ ಹೇಗೆ ಆ ಆದಿವಾಸಿಗಳು ಹೋರಾಡ್ತಾರೆ, ಏನೇನ್ ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಅಮೆಜಾನ್ ಪ್ರೈಮ್ ನಲ್ಲಿ ನೀವು ನೋಡಬಹುದು. ಈ ಸಿನಿಮಾನ ಕನ್ನಡದಲ್ಲೂ ನೋಡಬಹುದು. ಈ ಲಿಸ್ಟ್ ನ ಟಾಪ್ 6 ಅಲ್ಲಿ ಇರೋದು ಮಾಮ್ಲಾ ಲೀಗಲ್ ಹೈ. ಈ ಸಿನಿಮಾದಲ್ಲಿ ರವಿ ಕಿಶನ್, ನಿಧಿ ಬಿಸ್ಟಾ, ಆನಂದ್ ಜೋಶಿ ಅವರು ಮೇನ್ ಲೀಡ್ ನಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ವಕೀಲರ ಕೆಲಸ, ಅವ್ರಗಳಲ್ಲಿ ಇರುವಂತ ರಾಜಕೀಯ ಒಳಜಗಳಗಳನ್ನ ಕಾಮಿಡಿಯಾಗಿ ತೋರಿಸಿದ್ದಾರೆ. ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಈ ಲಿಸ್ಟ್ ನ ಟಾಪ್ 5 ಅಲ್ಲಿ ಇರೋದು ಸಿರ್ಫೇಕ್ ಬಂದ ಕಾಫಿಯೇ. ಮನೋಜ್ ಬಾಜ್ಪೇಯಿ ಅವರು ನಾಯಕ ನಟನಾಗಿ ವಕೀಲನ ಪಾತ್ರದಲ್ಲಿ ನಟಿಸಿರೋ ಈ ಸಿನಿಮಾ ಕೂಡ ಟ್ರೂ ಇವೆಂಟ್ಸ್ ಬೇಸ್ಡ್. ಪಾಪ್ಯುಲರ್ ಆಗಿ ಶ್ರೀಮಂತ ಬಾಬಾನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ ವಿಕ್ಟಿಮ್ ಆದ ಹುಡುಗಿಗೆ ಹೇಗೆ ನ್ಯಾಯ ಸಿಗುತ್ತೆ, ಅದಕ್ಕಾಗಿ ವಕೀಲ ಏನೇನು ಮಾಡ್ತಾನೆ ಅನ್ನೋದೇ ಸಿನಿಮಾದ ಕತೆ. ಈ ಸಿನಿಮಾಗೆ 7.9 IMDB ರೇಟಿಂಗ್ ಇದೆ. ZEE5 ಅಲ್ಲಿ ಈ ಸಿನಿಮಾನ ನೀವು ನೋಡಬಹುದು. ಈ ಲಿಸ್ಟ್ ನ ಟಾಪ್ 4 ಅಲ್ಲಿ ಇರೋದು ದ ಟ್ರಯಲ್. ನಾಯಕಿಯ ಗಂಡ ಸ್ಕ್ಯಾಂಡಲ್ ಒಂದರಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಸೇರ್ತಾನೆ. ಸರ್ಕಾರ ಅವನ ಆಸ್ತಿ, ಮನೆ ಮತ್ತು ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡ್ತಾರೆ. ನಂತರ ನಾಯಕಿ ತನ್ನ ಹಳೆಯ ಕೆಲಸ ಆದಂತಹ ವಕೀಲ ವೃತ್ತಿಯನ್ನು ಮಾಡುತ್ತಾ ಹೇಗೆ ತನ್ನ ಗಂಡನ ಕೇಸ್ನ ಗೆಲ್ತಾಳೆ ಅನ್ನೋದೇ ಈ ಕತೆ. ಈ ಸೀರೀಸ್ಗೆ IMDBಯಲ್ಲಿ 7.2 ರೇಟಿಂಗ್ ಇದೆ. ಕಾಜೋಲ್ ಮುಖ್ಯ ಪಾತ್ರದಲ್ಲಿ ನಟಿಸಿರೋ ಈ ವೆಬ್ ಸೀರೀಸ್ ನ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಈ ಲಿಸ್ಟ್ ನ ಟಾಪ್ 3 ಅಲ್ಲಿ ಇರೋದು ಕೋರ್ಟ್. ಇತ್ತೀಚೆಗೆ ರಿಲೀಸ್ ಆಗಿ ಯೂತ್ ಸಕ್ಸಸ್ ಕಂಡಂತಹ ತೆಲುಗು ಸಿನಿಮಾ ಕೋರ್ಟ್. ಒಬ್ಬ ಇನ್ನೋಸೆಂಟ್ ಟೀನೇಜ್ ಹುಡುಗನ ವಿರುದ್ಧ ಸುಳ್ಳು ಕೇಸ್ ಹಾಕಿ ರಾಜಕೀಯ ಮತ್ತು ದುಡ್ಡಿನ ಪ್ರಭಾವದಿಂದ ಅವನನ್ನ ಹೇಗೆ ಜೈಲಿಗೆ ಕಳಿಸೋ ಪ್ರಯತ್ನ ಮಾಡ್ತಾರೆ. ಜಾತಿ, ಸ್ಟೇಟಸ್ ಅನ್ನೋದು ಈಗಲೂ ಸಮಾಜದಲ್ಲಿ ಯಾವ ರೀತಿ ಇದೆ, ಅದಕ್ಕಾಗಿ ಜನ ಏನೇನ್ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾಣಿ ಪ್ರೊಡ್ಯೂಸ್ ಮಾಡಿರೋ ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಈ ಸಿನಿಮಾಗೆ IMDBಯಲ್ಲಿ 8 ಪಾಯಿಂಟ್ ರೇಟಿಂಗ್ ಇದೆ. ಈ ಲಿಸ್ಟ್ ನ ಟಾಪ್ 2 ನಲ್ಲಿ ಇರೋದು ಓ ಮೈ ಗಾಡ್.
ಕನ್ನಡದಲ್ಲಿ ಉಪೇಂದ್ರ ಸುದೀಪ್ ಅವರು ನಟಿಸಿರೋ ಮುಕುಂದ ಮುರಾರಿ ಸಿನಿಮಾ ಈ ಸಿನಿಮಾದ ರೀಮೇಕ್. ನಾಯಕ ನಟ ತನ್ನ ಅಂಗಡಿ ಭೂಕಂಪದಿಂದ ಹಾಳಾಗಿದ್ದಕ್ಕೆ ದೇವ್ರ ಮೇಲೇನೆ ಕೇಸ್ ಹಾಕ್ತಾನೆ. ನಂತರ ಅವನ ಕೇಸ್ನ ವಾದ ವಿವಾದ ಏನಾಗುತ್ತೆ, ಕೋರ್ಟ್ ನಲ್ಲಿ ಅವನಿಗೆ ಯಾವ ತರ ಜಸ್ಟಿಸ್ ಸಿಗುತ್ತೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದು. IMDbಯಲ್ಲಿ 8.1 ರೇಟಿಂಗ್ ಇರೋ ಈ ಸಿನಿಮಾನ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಈ ಲಿಸ್ಟ್ ನ ಟಾಪ್ 1 ನಲ್ಲಿ ಇರೋದು ಗಿಲ್ಟಿ ಮೈಂಡ್ಸ್. 13 ವರ್ಷದ ಹುಡುಗನೊಬ್ಬ ಕೊಲೆ ಮಾಡಿರ್ತಾನೆ. ಈ ವಿಚಾರವಾಗಿ ಕೋರ್ಟ್ ನಲ್ಲಿ ಇಬ್ಬರು ವಕೀಲರು ವಾದ ವಿವಾದ ಮಾಡ್ತಾರೆ. ಮತ್ತೊಂದು ಕೇಸ್ ನಲ್ಲಿ ಸಿನಿಮಾದ ಸಾಂಗ್ಸ್ ಗಳ ಸ್ಮಾಲ್ ಪಾರ್ಟ್ಸ್ ಬಳಸಿ ಒಬ್ಬ ಮತ್ತೊಂದು ಸಾಂಗ್ಸ್ ತಯಾರು ಮಾಡಿರ್ತಾನೆ. ಇದೇ ತರ ಕೇಸ್ ಗಳಲ್ಲಿ ಅಡ್ವೊಕೇಟ್ಸ್ ಗಳು ಹೇಗೆ ವಾದ ಮಾಡ್ತಾರೆ ಅನ್ನೋದನ್ನ ಈ ಸೀರೀಸ್ ನಲ್ಲಿ ನೀವು ನೋಡಬಹುದು. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸೀರೀಸ್ ನ ನೋಡಬಹುದು. ವರುಣ್ ಮೆಹ್ತಾ, ಶ್ರೇಯಾ ಇದರಲ್ಲಿ ನಟಿಸಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಮತ್ತೆ ಸಿನಿಮಾ ಅಪ್ಡೇಟ್ಸ್ ಜೊತೆ ನಾವು ನಿಮ್ ಮುಂದೆ ಬರ್ತಾ ಇರ್ತೀವಿ. ನಮ್ಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ನೀವು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.